ಎಲ್ರಿಗೂ ನಮಸ್ಕಾರ. ಈಗಾಗಲೇ SSLC ಪರೀಕ್ಷೆ ಪ್ರಾರಂಭವಾಗಿದ್ದು, SSLC ಪರೀಕ್ಷೆಯಲ್ಲಿ ವಿಜ್ಞಾನದ ಪಾಸಿಂಗ್ ಪ್ಯಾಕೇಜ್ ಮೇಲೆ ಈಗಾಗಲೇ 3 ಭಾಗಗಳಲ್ಲಿ ವಿಡಿಯೋಗಳನ್ನು ನೀಡಲಾಗಿದೆ. ಸೊ ಇವತ್ತಿನ 4ನೇ ಭಾಗದಲ್ಲಿ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಕುರಿತಾಗಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಆಗಿದೆ. ಹಾಗೆ ಈ PDF ಅನ್ನು ಪ್ರಿಪೇರ್ ಮಾಡಿರುವಂತಹ ರಾಘವೇಂದ್ರ VT ಸರ್ ಅವರು ಈ PDF ಅನ್ನು ಪ್ರಿಪೇರ್ ಮಾಡಿದ್ದಾರೆ. ಇವರು ಕೊಮ್ಮನಾಳು ಶಿವಮೊಗ್ಗದವರು. ಇವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಇವರ ಫೋನ್ ನಂಬರ್ 9343567952 ಆಗಿದೆ. ಸೊ ರಾಘವೇಂದ್ರ VT ಸರ್ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ PDF ಅನ್ನು ಪ್ರಿಪೇರ್ ಮಾಡಿದ್ದಾರೆ. ಸೊ ಹಾಗಾದರೆ ಈ PDF ಕುರಿತಾಗಿ ನೋಡ್ತಾ ಹೋಗೋಣ. ಸೊ ಇವತ್ತಿನ ಟಾಪಿಕ್ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ನಿಮ್ಮ ಮನೆಯಲ್ಲಿ ಯಾರಾದರೂ ಅತಿಯಾದ ಆಹಾರ ಸೇವನೆಯ ನಂತರ ಆಮ್ಲೀಯತೆಯಿಂದ ಬಳಲುತ್ತಿದ್ದಾರೆ. ಅವರಿಗೆ ಪರಿಹಾರಕ್ಕಾಗಿ ಅಡುಗೆ ಸೋಡಾದ ದ್ರಾವಣ ಸೇವಿಸಲು ಸಲಹೆ ನೀಡುತ್ತೇವೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಅಡುಗೆ ಸೋಡಾ ಪ್ರತ್ಯಾಮ್ಲೀಯವಾಗಿದೆ. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿದ್ದು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ. ಪ್ರತ್ಯಾಮ್ಲಗಳು ಕಹಿ ರುಚಿ ಹೊಂದಿದ್ದು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ. ನೈಸರ್ಗಿಕ ಸೂಚಕಕ್ಕೆ ಪ್ರಮುಖ ಉದಾಹರಣೆ ಅಂದರೆ ಲಿಟ್ಮಸ್ ಮತ್ತು ಅರಿಶಿಣ. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪರೀಕ್ಷಿಸಲು ಬಳಸುವ ಸಂಶ್ಲೇಷಿತ ಸೂಚಕಕ್ಕೆ ಪ್ರಮುಖ ಉದಾಹರಣೆ ಅಂದರೆ ಮೀಥೈಲ್ ಆರೆಂಜ್ ಮತ್ತು ಫಿನಾಪ್ತಲೀನ್. ಆಮ್ಲ ಪ್ರತ್ಯಾಮ್ಲ ಸೂಚಕಗಳು ರಂಗುಗಳು ಅಥವಾ ರಂಗುಗಳ ಮಿಶ್ರಣವಾಗಿದ್ದು ಇವುಗಳನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಇರುವಿಕೆಯನ್ನು ಸೂಚಿಸಲು ಬಳಸಲಾಗುತ್ತೆ. ಬಿಳಿ ಬಟ್ಟೆಯ ಮೇಲಿನ ಸಾರಿನ ಕಲೆಯು ಪ್ರತ್ಯಾಮ್ಲೀಯ ಗುಣವಲ್ಲ. ಸಾಬೂನಿನಿಂದ ಉಜ್ಜಿದಾಗ ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗುವುದು ಮತ್ತು ಬಟ್ಟೆಯನ್ನು ಸಾಕಷ್ಟು ನೀರಿನಿಂದ ತೊಳೆದಾಗ ಇದು ಪುನಃ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಗ್ರಾಣ ಸೂಚಕ ಎಂದ್ರೇನು ಅನ್ನೋದನ್ನು ಹೇಳಬೇಕಂದ್ರೆ, ಗ್ರಾಣ ಸೂಚಕ ಅಂದರೆ ಕೆಲವು ವಸ್ತುಗಳ ವಾಸನೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮಗಳಲ್ಲಿ ಬದಲಾಗುತ್ತದೆ. ಇವುಗಳನ್ನು ಗ್ರಾಣ ಸೂಚಕಗಳು ಅಂತ ಕರೆಯಲಾಗುತ್ತೆ. ಸಾರರಹಿತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳು ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಮತ್ತು ಲವಣವನ್ನು ಬಿಡುಗಡೆ ಮಾಡುತ್ತದೆ. ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಹೈಡ್ರೋಜನ್ ಅನಿಲದ ಸಂಪರ್ಕಕ್ಕೆ ತಂದಾಗ ಪಾಪ್ ಶಬ್ದದೊಂದಿಗೆ ಹೈಡ್ರೋಜನ್ ಅನಿಲ ಉರಿಯುತ್ತದೆ. ಲೋಹವು ಆಮ್ಲಗಳಿಂದ ಹೈಡ್ರೋಜನ್ ಪರಮಾಣುಗಳನ್ನು ಹೈಡ್ರೋಜನ್ ಅನಿಲದ ರೂಪದಲ್ಲಿ ಸ್ಥಾನಪಲ್ಲಟಗೊಳಿಸುತ್ತದೆ ಮತ್ತು ಲವಣ ಎಂಬ ಸಂಯುಕ್ತವನ್ನು ಉಂಟುಮಾಡುತ್ತದೆ. ಪ್ರತ್ಯಾಮ್ಲವಾದ ಸೋಡಿಯಂ ಹೈಡ್ರಾಕ್ಸೈಡ್ ಸತುವಿನೊಂದಿಗೆ ವರ್ತಿಸಿ ಸೋಡಿಯಂ ಜಿಂಕೇಟ್ ಉಂಟಾಗುತ್ತದೆ ಮತ್ತು ಜಲಜನಕ ಬಿಡುಗಡೆಯಾಗುತ್ತದೆ. ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ವರ್ತನೆಗೊಂಡಾಗ, ಸೊ ಇಲ್ಲಿ ರಾಸಾಯನಿಕವಾಗಿ ಹೇಳಬೇಕಂದ್ರೆ Na2CO3 ಪ್ಲಸ್ 2HCl ರಾಸಾಯನಿಕ ಕ್ರಿಯೆ ಉಂಟಾಗಿ 2NaCl ಪ್ಲಸ್ H2O ಪ್ಲಸ್ CO2G ಆಗಿದೆ. ಹಾಗೆ NaHCO3 ಪ್ಲಸ್ HCl ರಾಸಾಯನಿಕ ಕ್ರಿಯೆ ಉಂಟಾಗಿ NaCl ಪ್ಲಸ್ H2O ಪ್ಲಸ್ CO2Z ಲವಣ, ನೀರು ಮತ್ತು ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗುತ್ತೆ. ಸೊ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಸುಣ್ಣದ ತಿಳಿ ನೀರಿನ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮೂಲಕ ಹಾಯಿಸಿದಾಗ CaOH2 ಪ್ಲಸ್ CO2 ರಾಸಾಯನಿಕ ಕ್ರಿಯೆ ಉಂಟಾಗಿ CaCO3 ಪ್ಲಸ್ H2O ಆಗುತ್ತೆ. ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಬಿಳಿಯ ಪ್ರಕ್ಷೇಪ ಉಂಟಾಗತ್ತೆ. ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಹಾಯಿಸಿದಾಗ ಜಲ ವಿಲೀನಗೊಳ್ಳುವ ಕ್ಯಾಲ್ಸಿಯಂ ಬೈಕಾರ್ಬೊನೇಟ್ ದೊರೆಯುತ್ತೆ. CaCO3 ಪ್ಲಸ್ H2O ಪ್ಲಸ್ CO2 CaHCO3 2 ಆಗುತ್ತೆ. ಸುಣ್ಣದ ಕಲ್ಲು, ಸೀಮೆ ಸುಣ್ಣ ಮತ್ತು ಅಮೃತ ಶಿಲೆಗಳು ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಪ್ರಮುಖ ವಿಧಗಳ ರೂಪಗಳಾಗಿದೆ. ಎಲ್ಲ ಲೋಹದ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ವರ್ತಿಸಿ ಸಂಬಂಧಪಟ್ಟ ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟುಮಾಡುತ್ತೆ. ಹಾಗೆ ತಟಸ್ಥೀಕರಣ ಕ್ರಿಯೆ ಅದರ ಕುರಿತಾಗಿ ಹೇಳಬೇಕಂದ್ರೆ, ತಟಸ್ಥೀಕರಣ ಕ್ರಿಯೆ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉಂಟುಮಾಡುತ್ತದೆ. ಈ ಕ್ರಿಯೆಗೆ ತಟಸ್ಥೀಕರಣ ಎಂದು ಕರೆಯುತ್ತೇವೆ.
ಪ್ರತ್ಯಾಮ್ಲದ ಪರಿಣಾಮವನ್ನು ಆಮ್ಲ ಶೂನ್ಯಗೊಳಿಸುತ್ತದೆ ಮತ್ತು ಆಮ್ಲದ ಪರಿಣಾಮವನ್ನು ಪ್ರತ್ಯಾಮ್ಲ ಶೂನ್ಯಗೊಳಿಸುತ್ತದೆ. ಸೊ ಇಲ್ಲಿ ಸೂತ್ರದ ಮೂಲಕ ಹೇಳಬೇಕಂದ್ರೆ NaOH ಪ್ಲಸ್ HCl ರಾಸಾಯನಿಕ ಕ್ರಿಯೆ ಉಂಟಾಗಿ NaCl ಪ್ಲಸ್ H2O ಆಗತ್ತೆ. ಆಮ್ಲದೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ ಒಂದು ಬೀಕರ್ನಲ್ಲಿ ಸ್ವಲ್ಪ ತಾಮ್ರದ ಆಕ್ಸೈಡ್ ತೆಗೆದುಕೊಂಡು ಅದಕ್ಕೆ ನಿಧಾನವಾಗಿ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸುತ್ತಾ ಕಲಕಿದಾಗ ತಾಮ್ರದ ಆಕ್ಸೈಡ್ ಕರಗುವುದು ಮತ್ತು ನೀಲಿ ಹಸಿರು ಬಣ್ಣದ ದ್ರಾವಣವು ಉಂಟಾಗುವುದು. ಹಾಗೆ ಈ ನೀಲಿ ಹಸಿರು ಬಣ್ಣಕ್ಕೆ ಕಾರಣ ಕ್ರಿಯೆಯಲ್ಲಿ ಉಂಟಾಗುವ ತಾಮ್ರದ ಕ್ಲೋರೈಡ್. ಲೋಹೀಯ ಆಕ್ಸೈಡ್ಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಎನ್ನುವರು. ಯಾಕಂದರೆ ಲೋಹೀಯ ಆಕ್ಸೈಡ್ಗಳು ಆಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಇದು ಪ್ರತ್ಯಾಮ್ಲದೊಂದಿಗೆ ಆಮ್ಲದ ಕ್ರಿಯೆಯಂತೆಯೇ ಇರುವುದರಿಂದ ಲೋಹೀಯ ಆಕ್ಸೈಡ್ಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಅಂತ ಕರೆಯಲಾಗುತ್ತೆ. ಸೊ ಎಕ್ಸಾಮ್ನಲ್ಲಿ ನಿಮಗೆ ಪ್ರಶ್ನೆ ಬರಬಹುದು, ಲೋಹೀಯ ಆಕ್ಸೈಡನ್ನು ಯಾವ ಕಾರಣದಿಂದ ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತ ಕರೆಯಲಾಗುತ್ತೆ ಅಂತ. ಸೊ ಇದು ಅದಕ್ಕೆ ಕಾರಣ. ಅಲೋಹದ ಆಕ್ಸೈಡ್ಗಳು ಆಮ್ಲೀಯ ಗುಣ ಹೊಂದಿದೆ. ಪ್ರತ್ಯಾಮ್ಲವಾದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ. ಇದು ಪ್ರತ್ಯಾಮ್ಲ ಮತ್ತು ಆಮ್ಲಗಳ ನಡುವಿನ ಕ್ರಿಯೆಯಂತೆ ಇರುವುದರಿಂದ ಅಲೋಹದ ಆಕ್ಸೈಡ್ಗಳು ಆಮ್ಲೀಯ ಗುಣ ಹೊಂದಿದೆ ಎಂದು ನಿರ್ಣಯಿಸಬಹುದು. ಹಾಗೆ ಎಲ್ಲ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಉತ್ಪತ್ತಿ ಮಾಡುತ್ತದೆ. ಹೈಡ್ರೋಜನ್ ಹೊಂದಿರುವ ಎಲ್ಲ ಸಂಯುಕ್ತಗಳು ಆಮ್ಲಗಳಲ್ಲ. ಸೊ ಇದಿಷ್ಟು ಈ ಭಾಗದ ಕುರಿತಾದ ಪ್ರಮುಖ ಮಾಹಿತಿಯಾಗಿದೆ. ಸೊ ಇದರ PDF ಲಿಂಕನ್ನು ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರ್ತೀನಿ. ಹಾಗೆ ಈ PDF ಅನ್ನು ನಮಗೆ ನೀಡಿರುವಂತಹ ರಾಘವೇಂದ್ರ ಸರ್ ಅವರಿಗೆ ತುಂಬಾ ಧನ್ಯವಾದಗಳು.